ಬಿಬಿಎಂಪಿ ಹೋಗಿ ಜಿಬಿಎ ಆದ ನಂತರ ಮೊದಲ ಸಭೆಯನ್ನ ಇವತ್ತು ನಡೆಸಲಾಯಿತು. ಯಾರೆಲ್ಲ ಪಾಲ್ಗೊಂಡಿದ್ರು? ಮುಖ್ಯಮಂತ್ರಿಗಳು ಇದರಲ್ಲಿ ಪಾಲ್ಗೊಂಡಿದ್ರು, ಉಪಮುಖ್ಯಮಂತ್ರಿಗಳು ಇದರಲ್ಲಿ ಪಾಲ್ಗೊಂಡಿದ್ರು. ಹಾಗಿದ್ದಾಗ ಆಗಿರುವಂತಹ ಮೊದಲ ಸಭೆಯಲ್ಲಿ ಬದಲಾವಣೆಗಳು ಏನು? ಜಿಬಿಎ ಎಲ್ಲ ಪಾಲಿಕೆಗಳ ಆಯುಕ್ತರು ಕೂಡ ಇದರಲ್ಲಿದ್ದರು. ಜಿಬಿಎ ಸದಸ್ಯರು ಭಾಗಿಯಾಗಿದ್ದರು. ಸಭೆಯಲ್ಲಿ 5 ಪಾಲಿಕೆಯ ರಚನೆ ಹಿನ್ನೆಲೆಯಲ್ಲಿ 5 ಪಾಲಿಕೆಗಳ ಬಜೆಟ್ ಕಾರ್ಯರೂಪ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆಯನ್ನು ಮಾಡಿದರೆ, ಆದರೆ ಜಿಬಿಎ ಸಭೆಗೆ ಬಿಜೆಪಿ ಶಾಸಕರು ಗೈರಾಗ್ಬಿಟ್ಟಿದ್ದಾರೆ. ಬಿಜೆಪಿ ನಾಯಕರ ಗೈರು ವಿಚಾರವಾಗಿ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದರು. ಈಗಲೂ ಕೂಡ ಅವರು ಬರೋದಕ್ಕೆ ಸ್ವಾಗತಿಸ್ತೀವಿ, ಅಶೋಕ್ ಸಭೆ ಅಜೆಂಡಾ ನೀಡಿಲ್ಲ ಅಂತಿದ್ದಾರೆ. ಸಭೆಯಲ್ಲೇ ಅಜೆಂಡಾ ಕಾಪಿಯನ್ನು ಕೊಡ್ತೀವಿ ಅಂತ ಅಂದಿದ್ವಿ. ಇನ್ನು ಜಿಬಿಎ ಸಭೆಗೆ ಗೈರಾದ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಜೆಂಡಾದಲ್ಲಿ ಮನೆಹಾಳ ಕೆಲಸ ಇಟ್ಟಿದ್ದಾರೆ. ಕಾಯ್ದೆ ಪ್ರಕಾರ ಮೇಯರ್ ಸುಪ್ರೀಂ, ಸಿಎಂ ಸುಪ್ರೀಂ ಅಲ್ಲ, ನಿಯಮ ಗಾಳಿಗೆ ತೂರಿ ಜಿಬಿಎ ಮಾಡಿದ್ದಾರೆ. ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಜಿಬಿಎನ್ನು ತೆಗೆದುಹಾಕ್ತೀವಿ, ಒಂದೇ ಕಾರ್ಪೊರೇಷನ್ ಮಾಡ್ತೀವಿ, ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ನಾಡನ್ನು ಒಂದೇ ಮಾಡ್ತೀವಿ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವೆಲ್ಲ ಭಾಳ ಆಲೋಚನೆ ಮಾಡಿದ್ದೇವೆ. ಎಲ್ಲ ವಿರೋಧ ಪಾರ್ಟಿಯವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತೇನೋ ನಮಗೆ ಬೈಕಾಟ್ ಮಾಡಬೇಕು ಅಂತ ಪೇಪರಲ್ಲಿ ಸುದ್ದಿ ಇತ್ತು. ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ಮಾತಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದು ನಿಮ್ಮ ನಾವು ಬೇಡಿಕೆ ಏನಿದ್ರು ಕೂಡ ಹೇಳಿ, ತಪ್ಪೇನಿಲ್ಲ. ಅವರು ಮಾತಾಡೋದು ತಪ್ಪೇನಿಲ್ಲ, ಕೇಳ್ಕೊಳ್ಳೋದು ತಪ್ಪೇನಿಲ್ಲ. ಸೊ ನಮಗೇನಾದ್ರು ತಿದ್ದದಿದ್ರು ಹೇಳಿ, ತಪ್ಪು ಮಾಡಿದ್ರು ಹೇಳಿ ಅಂತ ಕೂಡ ಹೇಳಿದ್ದೀನಿ. ಸೊ ಅವರೇನೋ ಮೀಟಿಂಗ್ ಮಾಡಿ ಹೇಳ್ತೀವಿ ಅಂತ. ನಾವು ಬೆಂಗಳೂರನ್ನು ಒಡೆದಿರೋದು ತಪ್ಪು, ಬೆಂಗಳೂರು ಒಂದಾಗಿರಬೇಕು ಅಂತ ಹೇಳಿದಿರಿ. ನಮ್ಮ ಸರ್ಕಾರ ಬಂದರೆ ಮತ್ತೆ ಕೆಂಪೇಗೌಡರ ಆಶಯಗಳೇನಿತ್ತು, ಬೆಂಗಳೂರು ಒಂದಾಗಿರಬೇಕು ಅಂತ, ಈಗ ಡೆಲ್ಲಿಯಲ್ಲಿ 3 ಭಾಗ ಮಾಡಿ ಮತ್ತೆ ಒಂದೇ ಆಗಿದ್ದಾರೆ. ಈಗ ಯಾರೋ ಹೋಗ್ತೀರಾ, ನೀವು ಯಾರೋ ಹೋದರೆ, ಎಲ್ಲೋ ಡೆಲ್ಲಿಗೆ ಹೋದ್ರೆ, ಎಲ್ಲೋ ಬೇರೆ ಕಡೆ ಹೋದರೆ, ನಾನು ಪೂರ್ವ, ನಾನು ಬೆಂಗಳೂರು ಪಶ್ಚಿಮ ಹಿಂಗೆ ಹೇಳೋಕ್ಕಾಗ್ತದೆ. ಮೊದಲು ಬ್ರ್ಯಾಂಡ್ ಇತ್ತು, ಒಂದು ಬೆಂಗಳೂರು ಅಂದರೆ ಒಂದು ಬ್ರ್ಯಾಂಡು, ಅದಕ್ಕೆ ಆದಂಥ ಗೊತ್ತಿತ್ತು. ಇದನ್ನು ಹಾಳು ಮಾಡಿಬಿಟ್ರಿ. ಈಗ ನಾವು ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಬೆಂಗಳೂರನ್ನು ಒಟ್ಟಾಗಿರೋಕ್ಕೆ ನಾವು ನೋಡ್ತೀವಿ.